ಇನ್ನು ತಣ್ಣಗಾಗಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ. ಕನ್ನಡಿಗರಿಗೆ ಧಮಕಿ ಹಾಕಿದ್ದಾನೆ ಮಹಾರಾಷ್ಟ್ರದ ಶಿವಸೇನೆಯ ಮುಖಂಡ. ನೋಡಿ, ಮತ್ತೆ ಮತ್ತೆ ಕಾಲ್ ಕೆದರಿ ಜಗಳಕ್ಕೆ ಬರ್ತಾ ಇದ್ದಾರೆ ಮಹಾರಾಷ್ಟ್ರದವರು. ಅದರಲ್ಲೂ ಕೆಲವು ಪುಂಡರು, ನಾಡ ವಿರೋಧಿಗಳು, ದ್ರೋಹಿಗಳು. ಮಹಾರಾಷ್ಟ್ರದ ಶಿವಸೇನೆಯ ಮುಖಂಡ ಪುಂಡ ವಿಜಯ್ ದೇವಣೆ ಧಮಕಿ ಹಾಕಿದ್ದಾನೆ ಕನ್ನಡಿಗರಿಗೆ. ಏನು ಅಂತ ನೋಡಿ, ಕಲಬುರಗಿಯಲ್ಲಿ ಮಹಾರಾಷ್ಟ್ರ ಬಸ್ ಚಾಲಕನಿಗೆ ಹಳದಿ ಕೆಂಪು ಬಣ್ಣವನ್ನು ಹಚ್ಚಿದ್ದಾರೆ. ಕನ್ನಡ ಸಂಘಟನೆಗಳು ಮೃಗಗಳಂತೆ ವರ್ತಿಸಿದ್ದಾವೆ. ಸಿದ್ದರಾಮಯ್ಯನವರು ಕನ್ನಡ ಪರ ಸಂಘಟನೆಗಳ ವಿರುದ್ಧ ಕ್ರಮವನ್ನು ಜರುಗಿಸಬೇಕು, ಇಲ್ಲವಾದರೆ ನಾವು ಕರ್ನಾಟಕ ಬಸ್ ತಡೆಯಲ್ಲ. ಮುಂಬೈ, ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ಉದ್ಯೋಗ ಮಾಡ್ತಾ ಇದ್ದಾರೆ, ವ್ಯಾಪಾರ ಮಾಡ್ತಾ ಇರೋದಕ್ಕೆ ಅವಕಾಶ ಮಾಡಿಕೊಡಲ್ಲ ನಾವು. ಇನ್ನು ಮುಂದೆ ಮಹಾರಾಷ್ಟ್ರದ ಬಸ್ ಟಾರ್ಗೆಟ್ ಮಾಡಿದ್ರೆ ಸುಮ್ಮನಿರಲ್ಲ ಅಂತ ಧಮಕಿ ಹಾಕಿದ್ದಾನೆ ವಿಡಿಯೋ ಮೂಲಕ. ಕನ್ನಡಿಗರು ಕೂಡ ಅಷ್ಟೇ, ನೀವು ಮಹಾರಾಷ್ಟ್ರದಲ್ಲಿ ನಮ್ಮ ಕಂಡಕ್ಟ್ರು ಡ್ರೈವರ್ಗಳ ಮೇಲೆ ಹಲ್ಲೆ ಮಾಡಿದರೆ, ನಮ್ಮ ಬಸ್ ಮೇಲೆ ಮಸಿ ಬೆಳೆದ್ರೆ ನಾವು ಸುಮ್ಮನೆ ಕೂರಲ್ಲ. ಬಳೆ ಹಾಕೊಂಡಿಲ್ಲ ಕನ್ನಡಿಗರು. ನಿಮ್ಮ ಬಸ್ಸು ಬರ್ತವೆ, ನಿಮ್ಮ ಡ್ರೈವರು ಕಂಡಕ್ಟ್ರು ಬರ್ತಾರೆ, ನಿಮ್ಮವರು ಇಲ್ಲಿದ್ದಾರೆ, ಹೊಟ್ಟೆಪಾಡಿಗೋಸ್ಕರ ಜೀವನ ನಡೆಸ್ತಾ ಇದ್ದಾರೆ. ಅಲ್ಲಿ ಕನ್ನಡಿಗರನ್ನ ಒಕ್ಕಲೆಬ್ಬಿಸಿದ್ರೆ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ, ಇಲ್ಲಿರುವಂತಹ ನಿಮ್ಮವರಿದಾರಲ್ವಾ, ಅವರು ಸುಮ್ಮನೆ ಕನ್ನಡ ಪರ ಸಂಘಟನೆಗಳು, ಕನ್ನಡಿಗರು ಸುಮ್ಮನೆ ಇರ್ತಾರೆ. ಯಾಕಂದರೆ ಈ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ಬಗ್ಗೋರಲ್ಲ ಕನ್ನಡಿಗರು. ನೀವು ಸುಮ್ಮನೆ ಆದರೆ ನಾವು ಸುಮ್ಮನೆ ಆಗ್ತೀವಿ, ನೀವು ಮುಂದುವರಿಸ್ತೀವಿ ಅಂದರೆ ಅದು ಸಹಜವಾಗಿ ಯಾರು ಹೇಳೋದು ಬೇಡ ಕೇಳೋದು ಬೇಡ ಮುಂದುವರಿಯುತ್ತೆ. ಆರಂಭ ಮಾಡಿದ್ದು ನೀವು, ಅಲ್ಲಿ ಕನ್ನಡಿಗ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದು, ಮಹದೇವಪ್ಪನ ಮೇಲೆ ಹಲ್ಲೆ ಮಾಡಿ ವಿವಾದ ಸೃಷ್ಟಿ ಮಾಡಿದ್ದು ನೀವು. ಅದಾದ ಮೇಲೆ ಆ ಕಡೆಯಿಂದ ಬಂತು, ಈ ಕಡೆಯಿಂದ ಶುರುವಾಯಿತು. ಈಗ ಶಿವಸೇನೆಯ ಮುಖಂಡ ಏನಿದ್ದಾನೆ ಕನ್ನಡಿಗರಿಗೆ ಧಮಕಿ ಹಾಕಿದ್ದಾನೆ. ನೋಡಿ, ಇನ್ನೂ ಕೂಡ ಈ ಗಡಿ ವಿವಾದ ತಣ್ಣಗಾಗ್ತಾ ಇಲ್ಲ. ನಮ್ಮ ಕಂಡಕ್ಟರು ಡ್ರೈವರ್ಗಳನ್ನು ಅಲ್ಲಿ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ನೋಡಿ, ಒತ್ತಾಯವಾಗಿ ಬಣ್ಣ ಬಳಿಯೋದು, ಅವರಿಗೆ ಮಾಲೆ ಹಾಕಿ ಅಪಹಾಸ್ಯ ಮಾಡೋದು, ಜೊತೆಗೆ ಜೈ ಮಹಾರಾಷ್ಟ್ರ ಅಂತ ಘೋಷಣೆ ಕೂಗಿಸೋದು, ಮರಾಠಿ ಕಲಿಬೇಕು ಅಂತ ಹೇಳೋದು, ಮಸಿ ಬಳಿಯೋದು, ಇವೆಲ್ಲ ಪುಂಡಾಟ ಮಾಡಿದ್ರೆ ನೋಡಿಕೊಂಡು ಸುಮ್ಮನೆ ಇರಲ್ಲ ಕನ್ನಡಿಗರು. ड्रायव्हरला गाडीतून खाली उतरलं. कन्नड वेदिका रक्षक या संघटनेचा असणारा लाल आणि पिवळा झेंडा, याची पिवळा आणि लाल हे रंग त्या ड्रायव्हरच्या तोंडावर लावले आणि त्याच पद्धतीनं महाराष्ट्राच्या एसटीवर परत एकदा कन्नड असं कन्नड या भाषेमध्ये लिहिलं गेलं. मी आज सांगू इच्छितो की महाराष्ट्राचं मध्ये येणाऱ्या कर्नाटकच्या एसट्या जरूर आम्ही अडवल्या, पण या महाराष्ट्रामध्ये फुले शाहू आंबेडकर, छत्रपती शिवाजी महाराज, संभाजी महाराज, अण्णाभाऊ साठे यांचे संस्कार आमच्यावर आहेत. आम्ही छत्रपती शिवाजी महाराजांचा स्वराज्याचं प्रतीक असणारा भगवा झेंडा त्या बसवर लावला, पण कन्नड वेदिका रक्षक संघटनेने एक वेळेला काळं फासलं, आज त्यांनी त्यांचा लाल आणि पिवळा रंग लावला. हे थैमान घालत आहेत. मी सिद्धरामय्या कर्नाटकचे मुख्यमंत्री यांना सांगू इच्छितो की आपण त्वरित कन्नड वेदिका रक्षक या संघटनेचे हे सर्व जे कारनामे सुरू आहेत हे त्वरित बंद करावे. त्याबद्दल जी जी ठोस उपाययोजना करता येईल ते आपण करावे. दोन्ही जिल्हाधिकाऱ्यांचा जर समन्वय झाला असेल आणि पोलीस बंदोबस्तामध्ये गाड्या जात असतील आणि प्रवाशाचे हाल होत नसतील तर यामध्ये आपली भूमिका सर्वात महत्त्वाची आहे. जर काय कन्नड वेदिका रक्षक संघटनेने यापुढे महाराष्ट्रातील एकही एसटी अडवली तर आम्ही कर्नाटकातील एसट्या नाही आहे, पण कर्नाटकाचे जे जे लोक मुंबई असो, पुणे असो, संपूर्ण महाराष्ट्रात जे काम करतात त्या सर्व लोकांना आम्ही इथे व्यवसाय करू देणार नाही, असा इशारा या ठिकाणी आम्ही कर्नाटकचे मुख्यमंत्री सिद्धरामय्या यांना देत आहोत. कर्नाटकातून कलबुर्गी येथे महाराष्ट्रामध्ये येणारी एसटी कन्नड वेदिका रक्षक या संघटनेच्या